SLC ರಿಸಲ್ಟ್ ಬಂದಿದೆ. ಈಗ ಬಿಗ್ಗೆಸ್ಟ್ ಕನ್ಫ್ಯೂಷನ್, PUCಯಲ್ಲಿ ಏನು ಚೂಸ್ ಮಾಡಬೇಕು? ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ? ಒಂದು ರಾಂಗ್ ಡಿಸಿಷನ್, 2 years ರಿಗ್ರೆಟ್. ಸೊ ಈ ವಿಡಿಯೋ ಫುಲ್ ನೋಡಿ, ನಿಮಗೆ ಕ್ಲಿಯರ್ ಆನ್ಸರ್ ಸಿಗುತ್ತೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು BU ಸ್ಟೋರೀಸ್. ನಾನು ಮೆಲಿಸಾ ಪೆರೇರಾ. ತುಂಬ ಜನ ಕೇಳ್ತಿದ್ರಿ SLC ಆದಮೇಲೆ ಏನು, ನೆಕ್ಸ್ಟ್ ఏంటి? ಸೊ ಇದಕ್ಕೆ ಆನ್ಸರ್ ಈ ವಿಡಿಯೋದಲ್ಲಿ ಫುಲ್ ನಿಮಗೆ ಕ್ಲಾರಿಟಿ ಸಿಗತ್ತೆ. ಸೊ ವಿಡಿಯೋ ಎಂಡ್ ತನಕ ನೋಡಿ. ಫಸ್ಟ್ ಇಂಪಾರ್ಟೆಂಟ್ ಇನ್ಫೋ, SLC ಪಾಸ್ ಆಗಬೇಕಾದ್ರೆ ಅರೌಂಡ್ 33% ಮಾರ್ಕ್ಸ್ ಬೇಕು. ಬಟ್ ನೆನ್ಪಿಟ್ಕೊಳ್ಳಿ, ಪಾಸ್ ಆಗೋದು ಈಸಿ ಅಂದರೆ ಲೈಫ್ ಡಿಸಿಷನ್ ಈಸಿ ಅಂತ ಅಲ್ಲ. 2026 ಟ್ರೆಂಡ್ ನೋಡಿದರೆ ತುಂಬ ಜನರು ಅಂದರೆ ತುಂಬ ಸ್ಟೂಡೆಂಟ್ಸ್ ಸೈನ್ಸ್ ಕಾಮರ್ಸ್ ತಗೊಳ್ತಾರೆ, ಆರ್ಟ್ಸ್ ಜಾಸ್ತಿ ತಗೊಳ್ಳಿಕ್ಕೆ ಹೋಗಲ್ಲ. ಸೈನ್ಸ್ 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 ಅಂತ ಹೇಳ್ತಾ ಇರ್ತಾರೆ. ನಾನು ತುಂಬ ಜನ ಬಾಯಲ್ಲಿ ನೋಡಿದೆ, ಏನು ತಗೊಳ್ತೀನಿ ಅಂದರೆ ಸೈನ್ಸ್ ತಗೊಳ್ತೀನಿ ಅಷ್ಟೇ ಹೇಳೋದು. ಒಂದು ಸೈನ್ಸ್ ಯಾ ಕಾಮರ್ಸ್, ಕಾಮರ್ಸ್ ಈಸಿ ಆಗುತ್ತೆ, ನಾನು ಕಾಮರ್ಸ್ ಫೀಲ್ಡ್ಗೆ ಹೋಗ್ತೀನಿ. ಮಾರ್ಕ್ಸ್ ತಗೊಳ್ಳಿಕ್ಕೆ ಈಸಿ ಆಗುತ್ತೆ, ಸೈನ್ಸ್ ಅಂದರೆ ತುಂಬ ಕಲಿಬೇಕಾಗತ್ತೆ, 2 years ಅದು ತುಂಬ ಕಷ್ಟ ಆಗುತ್ತೆ ಅಂತ ನಾನು ಕಾಮರ್ಸ್ ತಗೊಳ್ತೀನಿ. ಮತ್ತು ಇವಾಗ ಕಂಪ್ಯೂಟರ್ ರಿಲೇಟೆಡ್ ಕಾಂಬಿನೇಷನ್ಗೆ ತುಂಬ ಡಿಮಾಂಡ್ ಇದೆ, ಅದಂತೂ ಹೌದು. ಬಟ್ ಟ್ರೆಂಡ್ ಆಲ್ವೇಸ್ ಫಾಲೋ ಮಾಡೋದು ಕರೆಕ್ಟ್ ಅಲ್ಲ. ಈಗ ನಾನು ಹೋಗ್ತಿರೋದು ಸ್ಟ್ರೀಮ್ ಎಕ್ಸ್ಪ್ಲನೇಷನ್. ಸೊ ಮೇನ್ಲಿ ಫೋಕಸಿಂಗ್ ಆನ್ 3 streams, ದಟ್ ಈಸ್ ಸೈನ್ಸ್, ಕಾಮರ್ಸ್ ಆ್ಯಂಡ್ ಆರ್ಟ್ಸ್. ಓಕೆ, ಫಸ್ಟ್ ಐ ವಿಲ್ ಗೋ ವಿತ್ ದ ಸೈನ್ಸ್. ಸೈನ್ಸಲ್ಲಿ ತಗೊಂಡ್ರೆ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ಸೊ ದೆರ್ ಆರ್ ಮೆನಿ ವೈಡರ್ ಚಾಯ್ಸಸ್. ಫಸ್ಟ್ ಆಫ್ ಆಲ್ IT ಹೆಲ್ಪ್ ಆಗಬೇಕು ಅಂದರೆ ಸೈನ್ಸ್, ಆಯಿತಾ. ಒಂದು ಹೈ ಪ್ರೆಷರ್, 80% ಇರಬೇಕು ಮಾರ್ಕ್ಸ್, ಇಲ್ಲಾಂದರೆ ಸ್ವಲ್ಪ ಟಫ್ ಆಗುತ್ತೆ. ಮತ್ತು ಇಂಟ್ರೆಸ್ಟ್ ಮೇಲೆ ಡಿಪೆಂಡ್. ಟಾಪ್ ಕಾಲೇಜಸ್ ಹೋಗಬೇಕಾದ್ರೆ 80% ಮಸ್ಟ್. ಇಂಟ್ರೆಸ್ಟ್ ಇಲ್ಲ ಅಂದರೆ ಸೈನ್ಸ್ ತಗೊಳ್ಳೋದು ಟಾರ್ಚರ್ ಆಗುತ್ತೆ. ಈಗ ಬರೋದು ಕಾಮರ್ಸ್ ಫೀಲ್ಡ್ಗೆ. ಕಾಮರ್ಸಲ್ಲಿ ಬಿಸ್ನೆಸ್, CA, ಫಿನಾನ್ಸ್ ಲೈನ್ ತುಂಬ ಇದೆ ಆಪ್ಷನ್ಸ್. ಅಕೌಂಟ್ಸ್ ಪ್ಲಸ್ ಬೇಸಿಕ್ ಮ್ಯಾಥ್ಸ್ ಇಂಪಾರ್ಟೆಂಟ್. ಬ್ಯಾಲೆನ್ಸ್ ಡಿಫಿಕಲ್ಟಿ ಓಕೆ. ಸೊ ಸ್ಮಾರ್ಟ್ ವರ್ಕ್ ಮಾಡಿದರೆ ಕಾಮರ್ಸ್ ತುಂಬ ಪವರ್ಫುಲ್. ಸೈನ್ಸ್ ಕಾಮರ್ಸ್ ಆಪ್ಷನ್ ಇಲ್ಲ ಆದರೆ ತುಂಬ ಜನ ಹೇಳ್ತಾರೆ, ಅಯ್ಯೋ ನನಗೇನು ಓದ್ಲಿಕ್ಕೆ ಬೇಡ, ತುಂಬ ಕಷ್ಟ ಆಗುತ್ತೆ ಅಂತ ಆರ್ಟ್ಸಿಗೆ ಹೋಗ್ತಾರೆ. ಆರ್ಟ್ಸು ಅಷ್ಟೇ ಪವರ್ಫುಲ್ ಇದೆ, ಯಾಕಂದರೆ ಇಟ್ ವಿಲ್ ಥಿಂಕ್ ಯುವರ್ ಕ್ರಿಯೇಟಿವ್ ಮೈಂಡ್, ಕ್ರಿಯೇಟಿವ್. ಇದರಲ್ಲಿ ತುಂಬ ಡಿಫ್ರೆಂಟ್ ಸ್ಕಿಲ್ಸ್ ಇರುತ್ತೆ. ರೈಟಿಂಗ್ ಪ್ಲಸ್ ಥಿಯರಿ ಸ್ಟ್ರಾಂಗ್ ಇರಬೇಕು. ಪರ್ಪಸ್ ಇದ್ದರೆ ಇದೇ ಬೆಸ್ಟ್, ಲೈಕ್ ಜರ್ನಲಿಸಮ್, ಲಾ ಎಕ್ಸೆಟ್ರಾ, ಇದರಲ್ಲೇ ಹೋಗ್ಬೋದು. ಒಂದು ಕ್ಲಿಯರ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಒಂದು ರಾಹುಲ್ ಅಂತ ಹುಡುಗ ಇದ್ದ, ಅವನು ಸೈನ್ಸ್ ತಗೊಂಡ. ಫ್ರೆಂಡ್ಸ್ ತಗೊಂಡಿದ್ದಾರೆ ಅಂತ ಅವ್ನು ತಗೊಂಡ. ಸೊ ಇವಾಗ ತುಂಬ ಸ್ಟ್ರಗಲ್ ಮಾಡ್ತಿದ್ದಾನೆ ಓದಲಿಕ್ಕೆ, ಮಾರ್ಕ್ಸ್ ಅಚೀವ್ ಮಾಡಲಿಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಿದ್ದಾನೆ. ಈಗ ಮತ್ತೊಂದು ಎಕ್ಸಾಂಪಲ್ ಬೇಕಾದರೆ ದಿವ್ಯಾ ಅಂತ ಹುಡುಗಿ ಇದ್ದಾಳೆ, ಅವಳು ಕಾಮರ್ಸ್ ತಗೊಂಡಿದ್ದಾಳೆ. ಅವಳಿಗೆ ಅದು ಇಂಟ್ರೆಸ್ಟ್ ಇದೆ ಕಾಮರ್ಸಲ್ಲಿ. ಸೊ ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ದಾಳೆ, 80% ತಗೊಂಡಿದ್ದಾಳೆ, 80% ಮೇಲೇ ತಗೊಂಡಿದ್ದಾಳೆ ಅಂತ ಅಂದ್ಕೊಳ್ಳಿ. ಮತ್ತು ಅವಳಿಗೆ ಬೆಸ್ಟ್ ಆಪ್ಷನ್ ಅಂದರೆ ಅವಳಿಗೆ CA ಆಗಬೇಕು ಅಂತ ಆಲ್ರೆಡಿ ಮೈಂಡ್ಸೆಟ್ ಅಲ್ಲಿ ಇದೆ. ಸೊ ಅವಳಿಗೆ CAಗೆ ಪ್ರಿಪೇರ್ ಆಗ್ತಾ ಇದ್ದಾಳೆ. ಇಲ್ಲಿ ಏನು ಅರ್ಥ ಆಗುತ್ತಂತೆ, ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ಚಾಯ್ಸ್ ಇಂಪಾರ್ಟೆಂಟ್. ಸಿಂಪಲ್ ಹೇಳಬೇಕಂದ್ರೆ ಸೈನ್ಸ್ ಕಾಂಪಿಟೇಷನ್ ತುಂಬ ಜಾಸ್ತಿ, ಮಾರ್ಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಹೈ ಸ್ಯಾಲ್ರಿ ಸಿಗುತ್ತೆ. ಕಾಮರ್ಸಲ್ಲಿ ಸ್ಟೇಬಲ್ ಪ್ಲಸ್ ಮನಿ ಗ್ರೋತ್. ಆರ್ಟ್ಸಲ್ಲಿ ಪವರ್ ಫೀಲ್ಡ್ಸ್ ಲೈಕ್ UPSC, ಲಾ 100%. ಹೌ ಟು ಚೂಸ್, ಮೋಸ್ಟ್ ಇಂಪಾರ್ಟೆಂಟ್. ಕನ್ಫ್ಯೂಷನ್ ಇದ್ದರೆ ಒಂದು 3 ಕ್ವಶನ್ಸ್ ಕೇಳಿ ನೋಡಿ. ಫಸ್ಟ್ ಕ್ವಶನ್, ನನಗೇನು ಸಬ್ಜೆಕ್ಟ್ ಬೋರ್ ಆಗಲ್ಲ, ನನ್ನ ಸ್ಟ್ರೆಂತ್ ಏನು, ಫ್ಯೂಚರಲ್ಲಿ ಆಫ್ಟರ್ 5 years ನಾನು ಏನು ಆಗಬೇಕಂತ ಅಂದ್ಕೊಂಡಿದ್ದೀನಿ. ಈ 3 ಕ್ವಶನ್ಸ್ನ ನಿಮಗೆ ಕೇಳಿ ನೀವು ಏನು ತಗೊಳ್ತಿದ್ದೀರಾ ಅಂತ ಡಿಸಿಷನ್. ಮಾರ್ಕ್ಸ್ ತಗೊಂಡಿದ್ದೀನಿ, ನನಗೆ ಇಷ್ಟು ಪರ್ಸೆಂಟೇಜ್ ಬಂತು, ಅದಕ್ಕೆ ಸೈನ್ಸ್ ತಗೊಂಡಿದ್ದೀನಿ. 70 to 60 ಬಂತು, ನಾನು ಕಾಮರ್ಸ್ ತಗೊಂಡಿದ್ದೀನಿ. ಆರ್ಟ್ಸ್ 50 to 40 ಬಂತು, ಅದಕ್ಕೆ ನಾನು ಆರ್ಟ್ಸ್ ತಗೊಂಡಿದ್ದೀನಿ. ಆ ಡಿಸಿಷನ್ ಮೇಲೆ ಹೋಗಬೇಡಿ, ಸರಿಯಾಗಿ ಓದಿ. ನಿಮಗೆ ಓಕೆ, 10th ನೀವು ಸರಿಯಾಗಿ ಹೋದರೆ ಒಂದು ಆಲ್ರೆಡಿ ನಿಮಗೆ ರಿಸಲ್ಟ್ಸ್ ಬಂದಾಗಿದೆ. ಇವಾಗ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ, ಯಾಕಂದರೆ ನೀವು ಎಷ್ಟು ಓದಿದ್ದೀರಾ ಅಷ್ಟೇ. ಬಟ್ ನಿಮ್ಮ ಇಂಟ್ರೆಸ್ಟ್ ಏನು, ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತಲ್ವಾ. ಎಲ್ಲ ಇಂಟ್ರೆಸ್ಟ್ ಮೇಲೆ, ನಿಮ್ಮ ಮಾರ್ಕ್ಸ್ ಮೇಲೆ. ಓಕೆ, ನನಗೆ 90 ಬಂದಿದೆ, 97 ಬಂದಿದೆ, ಅದಕ್ಕೆ ನಾನು ಹೋಗ್ತೀನಿ ಸೈನ್ಸ್ಗೆ. ಆಮೇಲೆ ಕಷ್ಟಪಡೋದು 2 years, ಅದಾದಮೇಲೆ ಅದೇ ಫೀಲ್ಡ್ಗೆ ಹೋಗಬೇಕು. ಆಮೇಲೆ ಬೇರೆ ಬೇರೆ ಏನು ರೋಲ್ ಆಗುತ್ತೆ, ಇಂಟ್ರೆಸ್ಟ್ ಯಾವುದರಲ್ಲಿ ಇದ್ದು ಯಾವುದರಲ್ಲಿ ಹೋಗಿ ಹಾಫ್ ಎಜುಕೇಷನ್ ಇಲ್ಲಿ, ಹಾಫ್ ಎಜುಕೇಷನ್ ಅಲ್ಲಿ ಅಂತ ಆಗುತ್ತೆ. ಇಂಜಿನಿಯರ್ ಬಿಟ್ಟು ಬೇರೆ ಏನಾದರೂ ಸ್ಟ್ರೀಮಿಗೆ ಹೋಗ್ತೀರಾ, ಮೀನ್ಸ್ ಆರ್ಟ್ಸ್ ಸ್ಟ್ರೀಮಿಗೆ ಹೋಗ್ತೀರಾ. ಓಕೆ, ನನಗೀಗ UPSC ಎಕ್ಸಾಮ್ ಬರೀಬೇಕು, ಈಗ ನಂಗೆ ಲಾ ಬರೀಬೇಕು, ಡಾಕ್ಟರ್ ಇಂಜಿನಿಯರ್ ಬೇಡ, ಅದು ತುಂಬ ಕಷ್ಟ ಇದೆ. ಆ ಥರ ಎಲ್ಲ ಮೈಂಡಲ್ಲೇ ಓಡಾಡುತ್ತೆ. ಸೊ ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಫೋಕಸ್ ಎಲ್ಲಿದೆ ಅದಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಸ್ಟಿಲ್ ಕನ್ಫ್ಯೂಷನ್ ಇದ್ದರೆ ಗೂಗಲಲ್ಲಿ ಸಬ್ಜೆಕ್ಟ್ ಲೀಸ್ಟ್ ನೋಡಿ,
ಚಾಟ್ ಜಿ ಪಿ ಟಿ ಇದೆ, ಈಗ ಎ ಐ ತುಂಬ ಟ್ರೆಂಡಿಂಗ್. ಸೊ ಎ ಐಯಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಗೂಗಲಲ್ಲಿ ಎ ಐ ಮೋಡ್ ಇದೆ, ಸೊ ಜೆಮಿನಾಯ್ ಅದು ಯೂಸ್ ಮಾಡಿ ತಗೊಂಡು ನಿಮಗೆ ಯಾವ ಲೀಸ್ಟ್ಗೆ ಸೈನ್ಸಲ್ಲಿ ಯಾವ ಯಾವ ಸ್ಟ್ರೀಮ್ಸ್ ಇದೆ, ಅದರಲ್ಲಿ ಯಾವ ತಗೊಳ್ಬೇಕು, ನಾನು ಪಿ ಸಿ ಎಮ್ ಬಿ ತಗೊಳ್ಬೇಕಾ, ಪಿ ಸಿ ಎಮ್ ಸಿ ತಗೊಳ್ಬೇಕಾ, ಪಿ ಸಿ ಎಮ್ ಎಸ್ ತಗೊಳ್ಬೇಕಾ, ತುಂಬ ಸ್ಟ್ರೀಮ್ಸ್ ಇದೆ, ಅದನ್ನು ಚಾಯ್ಸ್ ಮಾಡಿ ಇದರಲ್ಲಿ ಈ ಥರ ಹೋಗಿದ್ರೆ ಏನಾಗುತ್ತೆ ನೆಕ್ಸ್ಟ್. ಸೊ ಈ ಫೀಲ್ಡಿಂದ ಅಲ್ಲಿ ಹೋಗಿದ್ರೆ ಹಾಂ ನಾನು ನನ್ನ ಗುರಿ ಮುಟ್ತೀನ ಅಂತ ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಇಲ್ಲಾದರೆ ಅದು ತುಂಬ ಕಷ್ಟ ಆಗುತ್ತೆ ನಿಮಗೆ. ಈಗ ಕಾಲೇಜ್ ಸ್ಟಾರ್ಟ್ ಆಗಿದೆ, ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ತುಂಬ ಕಾಲೇಜಸ್ಗಳಿಗೆ. ಸೊ ಒಳ್ಳೆ ಮಾರ್ಕ್ಸ್ ಇರುವವರಿಗೆ ಟಾಪ್ ಕಾಲೇಜಸ್ ಸಿಗುತ್ತೆ, ಬಟ್ ಇಟ್ ಡಸಂಟ್ ಡಿಪೆಂಡ್ ಅಪಾನ್ ಓನ್ಲಿ ಆನ್ ಟಾಪ್ ಕಾಲೇಜಸ್ ಗೈಸ್. ಯಾಕಂದರೆ ಅದು ನಿಮ್ಮ ಮೈಂಡ್ಸೆಟ್ ಮೇಲೆ ಡಿಪೆಂಡ್. ನೀವು ಏನು ಓದ್ತೀರಾ, ಓಕೆ ಟೀಚರ್ಸ್ ನಿಮಗೆ ಕಲಿಸ್ತಾರೆ, ಪಾಠ ಕಲಿಸ್ತಾರೆ, ತುಂಬ ಕಲಿಸ್ತಾರೆ, ಬಟ್ ನೀವೇನು ಮಾಡ್ತೀರಾ, ಖುದ್ದಾಗಿ ಏನು ಮಾಡ್ತೀರಾ ನೀವು. ಯು ಶುಡ್ ಬಿ ಅ ಸೆಲ್ಫ್ ಟೀಚರ್. ನೀವೇ ಕಲಿಬೇಕು. ಓಕೆ ನನಗಿದು ಬರುತ್ತೆ, ಇದು ನೀವೇ ಅರ್ಥ ಮಾಡ್ಕೊಳ್ಬೇಕು. ಟೀಚರ್ ಒಳ್ಳೆ ಇಲ್ಲಾದರೆ, ನಿಮ್ಗೆ ಒಳ್ಳೆ ಕಾಲೇಜ್ ಸಿಗೋದಿಲ್ಲ ಆದರೆ ಕೂಡ ನೀವೇ ಅರ್ಥ ಮಾಡಬೇಕು ಇದು ಯಾವ ಥರ ಫಾರ್ಮುಲಾ. ನಿಮಗೆ ಡೌಟ್ಸ್ ಇದ್ದರೆ ಟೀಚರ್ಸ್ ಹತ್ರ ಕೇಳಿ. ಓಕೆ ಅದು ಬೇಡ, ನಿಮ್ಮ ಹತ್ರ ಮೊಬೈಲ್ ಇದೆ ಇರ್ಬೋದು, ನಿಮ್ಮ ಅಮ್ಮ ಅಪ್ಪ ಹತ್ರ ಅವ್ರು ಕೊಡ್ತಾರೆ, ಲ್ಯಾಪ್ಟಾಪ್ ಇರ್ಬೋದು ನಿಮ್ಮ ಹತ್ರ, ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಗೆ ಏನು ಆಪ್ಷನ್ಸ್. ಈಗ ಮಕ್ಳ ಹತ್ರ ಎಲ್ಲ ಅವೈಲೇಬಲ್ ಇರತ್ತೆ. ಸೊ ನಿಮ್ಗೆ ಏನು ಆಪ್ಷನ್ಸ್ ಇದೆ ಸರ್ಚ್ ಮಾಡಿ. ನಾನು ಏನು ಕಲಿಬೇಕು, ಅದಂದ್ರೆ ಏನು, ಒಂದು ಪರ್ಟಿಕ್ಯುಲರ್ ಟರ್ಮ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಟೀಚರ್ ಪಾಠ ಮಾಡುವಾಗ, ಅದು ನಿಮ್ಗೆ ಗೊತ್ತಾಗಲ್ಲ, ಹೋಗಿ ಗೂಗಲ್ ಮಾಡಿ ಮನೆಗೆ ಹೋಗಿ. ಇದು ಅರ್ಥ ಏನು, ಇದರಲ್ಲಿ ಏನು ಆಗತ್ತೆ ನೆಕ್ಸ್ಟ್. ಮ್ಯಾಥ್ಸ್ ಇರಲಿ, ಸೈನ್ಸ್ ಇರಲಿ, ಬಯಾಲಜಿ ಇರಲಿ, ಕಂಪ್ಯೂಟರ್ ಸೈನ್ಸ್ ಇರಲಿ, ಅದರಲ್ಲಿ ಎಲ್ಲದಕ್ಕೂ ಅರ್ಥ ಇರುತ್ತೆ. ಯಾಕಂದರೆ ನಾನು ಒಂದು ಎಕ್ಸಾಂಪಲ್ ನಾನು ತಗೊಳ್ತೀನಿ, ಯಾಕಂದರೆ ನಾನು ಕೂಡ ಸಫರ್ ಮಾಡಿದ್ದೀನಿ ಆ ಟೈಮಲ್ಲಿ. ನಮ್ಮ ಟೈಮಲ್ಲಿ 2014 ಎಲ್ಲ ಅಷ್ಟು ಇಂಟರ್ನೆಟ್ ನಾವು ಯೂಸ್ ಮಾಡೋದಿಲ್ಲ. ನಮಗೆ ಅಂದರೆ ನಾವು ಹಾಕೋದು ಕೂಡ ಪ್ಯಾಕಲ್ಲಿ ಹಾಕ್ತಿದ್ವಿ. ಮೀನ್ಸ್ ನಮ್ಮ ಹತ್ರ ಒಂದು ಸ್ಮಾಲ್ ಕಾರ್ಡ್ಸ್ ಬರ್ತಿತ್ತು, ಅದರಲ್ಲಿ ನಾವು ಯೂಸ್ ಮಾಡಿ ಹಾಕ್ತಿದ್ವಿ. ನಮ್ಮ ಹತ್ರ ಇಂಟರ್ನೆಟ್ ಫೆಸಿಲಿಟಿ ಇಲ್ಲ ಆಯ್ತು. ಈಗ ಎಲ್ಲರ ಮನೆಯಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಇದೆ, ಬಟ್ ಯಾರ ಮನೆ ಇಲ್ಲಾದರೂ ಕೂಡ ಬೇರೆಯವ್ರ ಫ್ರೆಂಡ್ಸ್ ಇಂದ ತಗೊಂಡು ನೀವು ಕಲಿಬಹುದು. ದೆರ್ ಆರ್ ಮೆನಿ ಆಪ್ಷನ್ಸ್ ಗೈಸ್. ಆ್ಯಂಡ್ ಲೈಬ್ರರಿಯಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳು ಸಿಗುತ್ತೆ. ನೋ ನೀಡ್ ಆಫ್ ವರಿಂಗ್, ಯು ಹ್ಯಾವ್ ಆಲ್ ಜನರಲ್ ಲೈಬ್ರರೀಸ್ ಎವ್ರಿವೇರ್ ಅವೈಲೇಬಲ್. ಬುಕ್ಸ್ ಬೇಕಾದರೆ ರೆಂಟಿಗೆ ತಗೊಳ್ಬೋದು, ಫ್ರೆಂಡ್ಸ್ ಬುಕ್ ಕೂಡ ಓದ್ಬೋದು. ತುಂಬ ಆಪ್ಷನ್ಸ್ಗಳಿದೆ ಗೈಸ್. ದೇರ್ ಇಸ್ ನಥಿಂಗ್ ಟು ವರಿ. ಐ ಥಿಂಕ್ ಸೊ. ಯಾವುದು ನೋಡಿದ್ರೆ ಇಂಟ್ರೆಸ್ಟ್ ಬರುತ್ತೆ ಅದೇ ಚೂಸ್ ಮಾಡಿ ಆಯ್ತಾ. ಎಸ್ ಎಲ್ ಸಿ ರಿಸಲ್ಟ್ ಬಂದ ತಕ್ಷಣ ಪಿ ಯು ಸಿ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗಿದೆ. ಪಿ ಯು ಸಿ ಸ್ಟೇಟ್ ಸಿಲೆಬಸ್ ಮತ್ತು ಸಿ ಬಿ ಎಸ್ ಇದು. ಎಸ್ಪೆಷಲಿ ಈಗ ಕೆಲವ್ರದ್ದು ಕಾಲೇಜಲ್ಲಿ ಇರುತ್ತೆ ಇಷ್ಟೇ ಸೀಟ್ಸ್ ಅಂತ. ಸೊ ಸೈನ್ಸಿಗೆ ಸ್ವಲ್ಪ ಕಷ್ಟ, ಸೀಟ್ಸ್ ಕಮ್ಮಿ ಇರೋದು. ಬಟ್ ಬೇಸ್ಡ್ ಆನ್ ಯೋರ್ ಚಾಯ್ಸ್ ಗೈಸ್. ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಲೇಟ್ ಆಯಿತು, ಬಟ್ ಇಟ್ಸ್ ಓಕೆ. ಇಫ್ ಯು ಆರ್ ಸ್ಟಿಲ್ ಚೂಸಿಂಗ್ ದ ರೈಟ್ ಪಾತ್, ದಿಸ್ ಇಸ್ ದ ರೈಟ್ ವಿಡಿಯೋ ಫಾರ್ ಯು ಗೈಸ್. ಸ್ವಲ್ಪ ತಡ ಮಾಡಿದರೆ ನಿಮ್ಗೆ ಬೇಕಾದ ಕೋರ್ಸ್ ಸಿಗಲ್ಲ, ಮತ್ತು ನೀವು ವರಿ ಮಾಡಬೇಕಾಗತ್ತೆ. ಸೊ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅದಕ್ಕೆ ಹೋಗಿ. ಈಗ ಯೂಶ್ವಲಿ 1-2 ವೀಕ್ಸಲ್ಲಿ ನಿಮ್ದು ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ತಡ ಮಾಡಬೇಡಿ. ಈಗ ಒಂದು ಮಿತ್ ಬಸ್ಟರ್ ಹೇಳ. ತುಂಬ ಜನ ಹೇಳ್ತಾರೆ ಮಿತ್, ಸೈನ್ಸ್ ತಗೊಂಡ್ರೆ ಲೈಫ್ ಸೆಟ್. ರಿಯಾಲಿಟಿ, ಇಂಟ್ರೆಸ್ಟ್ ಇಲ್ಲ ಆದರೆ ಸ್ಟ್ರಗಲ್. ಮಿತ್. ಮತ್ತೊಂದು, ಆರ್ಟ್ಸ್ ಈಸಿ ಅಂತ ಹೇಳ್ತಾರೆ. ಸೊ ಯು ಪಿ ಎಸ್ ಸಿ ಎಕ್ಸಾಮ್ ತಗೊಂಡ್ರೆ ಎಷ್ಟು ಕಷ್ಟ ಅಂತ ಗೊತ್ತಿದೆಯಾ? ಕಾಮನ್ ಮಿಸ್ಟೇಕ್ಸ್ ಎವ್ರಿ ಒನ್ ಡಸ್. ಫ್ರೆಂಡ್ಸ್ ತಗೊಂಡ್ರಂತ ನಾನು ಆ ಸಬ್ಜೆಕ್ಟ್ ತಗೊಳ್ತೀನಿ, ಫ್ರೆಂಡ್ಸ್ ತಗೊಂಡ್ರಂತ ನಾನು ಚೂಸ್ ಮಾಡ್ತೀನಿ, ಅವ್ನ ಜೊತೆಗೆ ಓದಬೇಕು ಅದಕ್ಕೆ ನಾನು ಆ ಸ್ಟ್ರೀಮ್ ಚೂಸ್ ಮಾಡ್ತೀನಿ. ಅವ್ನು ಪಿ ಸಿ ಎಮ್ ಸಿ ತಗೊಂಡ ಅದಕ್ಕೆ ನಾನು ಪಿ ಸಿ ಎಮ್ ಸಿ ತಗೊಳ್ತಿದ್ದೀನಿ. ಇದು ರಾಂಗ್. ಫಸ್ಟ್ ಮಿಸ್ಟೇಕ್. ಪೇರೆಂಟ್ಸ್ ಪ್ರೆಷರ್ಗೆ ಹೋಗಬೇಡಿ. ಪೇರೆಂಟ್ಸ್ ಹೇಳ್ತಾರೆ ನೀನು ಸೈನ್ಸೇ ತಗೊಂಡು ಯಾಕಂದರೆ ನೀನು ಡಾಕ್ಟರ್ ಆಗಬೇಕು, ನೀನು ಸೈನ್ಸೇ ತಗೊಂಡು ಯಾಕಂದರೆ ನೀನು ಇಂಜಿನಿಯರ್ ಆಗಬೇಕು. ನೋ, ದಟ್ ಈಸ್ ನಾಟ್. ಯು ವಿಲ್ ಸಫರ್ ಗೈಸ್. ಪೇರೆಂಟ್ಸ್ ಪ್ರೆಷರ್ಗೆ ಎಸ್ ಹೇಳೋದು, ಮೈಂಡಲ್ಲಿ ಬೇರೆ ಓಡೋದು ಅದೆಲ್ಲ ಬೇಡ. ಹಾನೆಸ್ಟ್ಲಿ ಹೇಳಬೇಕಂದ್ರೆ ನಾನು ತುಂಬ ಜನ ನೋಡಿದ್ದೀನಿ, ರಾಂಗ್ ಚಾಯ್ಸ್ ಮಾಡಿದ್ರು ಸ್ಟೂಡೆಂಟ್ಸ್ ಕೂಡ ನೋಡಿದ್ದೀನಿ. ಈಗ ಸಫರ್ ಆಗ್ತಾ ಇದ್ದಾರೆ. ಐ ನೋ ಇಟ್. ಎವ್ರಿ ಒನ್ ವಿಲ್ ಗಿವ್ ಸಜೆಷನ್, ಎವ್ರಿ ಒನ್ ವಿಲ್ ಗಿವ್ ಯು ಟಿಪ್ಸ್, ಬಟ್ ಅದು ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ಒಂದು ಕರೆಕ್ಟ್ ಚಾಯ್ಸ್, ಲೈಫ್ ಸೆಟ್. ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಲೈಫ್ ನಿಮ್ಮ ಡಿಸಿಷನ್. ಪಾಸಿಬಲ್ ಇದ್ದರೆ ಸೀನಿಯರ್ಸ್ ಜೊತೆ ಮಾತಾಡಿ ರಿಯಲ್ ಡಿಸಿಷನ್ಸ್ ತಗೊಳ್ಳಿ. ಅವ್ರು ಏನು ಹೇಳ್ತಾರೆ ಅಂತ ಸ್ವಲ್ಪ ಗೈಡ್ ಕೂಡ ನಿಮಗೆ ಸಿಗತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಪಿ ಯು ಸಿಯಲ್ಲಿ ನೆಕ್ಸ್ಟ್ 2 ಇಯರ್ಸ್ ನಿಮ್ಮ ಲೈಫ್ ಚೇಂಜ್ ಮಾಡುತ್ತೆ. ನೀವು ಯಾವ ಸಬ್ಜೆಕ್ಟ್ ತಗೊಳ್ತೀರಾ, ಯಾವ ಸ್ಟ್ರೀಮಲ್ಲಿ ಹೋಗ್ತೀರಾ ಅಂತ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಕರೆಕ್ಟ್ ಚಾಯ್ಸ್ ಇಸ್ ಈಕ್ವಲ್ ಟು ಸ್ಮೂತ್ ಲೈಫ್, ರಾಂಗ್ ಚಾಯ್ಸ್ ಇಸ್ ಈಕ್ವಲ್ ಟು ಸ್ಟ್ರಗಲ್. ಸ್ವಲ್ಪ ಟೈಮ್ ತಗೊಂಡ್ರು ಸರಿ, ಬಟ್ ಕರೆಕ್ಟ್ ಡಿಸಿಷನ್ ಮಾಡಿ. ವಿಡಿಯೋ ಹೆಲ್ಪ್ ಅನಿಸ್ತಾ ಇದ್ರೆ
ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನ ಡೌಟ್ ಇದ್ರೆ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಆಫ್ಟರ್ ಪಿ ಯು ಸಿ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ, ವೇಟ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಡಿ ಯು ಸ್ಟೋರೀಸ್. ಟಿಲ್ ದೆನ್ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ದ ಬೆಸ್ಟ್.